ಸದ್ಯಕ್ಕೆ ಹಾಟ್ ಟಾಪಿಕ್ ಅಲ್ಲಿರೋಂಥ ವಿಷಯ ಏನಪ್ಪಾ ಅಂದ್ರೆ ಈ ಒಂದು ಸಾಂಗಿನ ಲಿರಿಕ್ಸ್. ನನಗೂ ಕೂಡ ಸ್ವಲ್ಪ ಲಿರಿಕ್ಸ್ ಬರೆಯೋದ್ರ ಬಗ್ಗೆ ಐಡಿಯಾ ಇರೋದ್ರಿಂದ, ಲಿರಿಕ್ಸ್ ಕೂಡ ಬರ್ದಿರೋದ್ರಿಂದ ಒಂದಿಷ್ಟು ಅಭಿಪ್ರಾಯಗಳನ್ನ ಹೇಳಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲ ಹಾಡು ಎಲ್ಲರಿಗೂ ಇಷ್ಟ ಆಗಬೇಕು ಅಂತನಿಲ್ಲ, ಎಲ್ಲ ಸಿನಿಮಾ ಎಲ್ಲರಿಗೂ ಇಷ್ಟ ಆಗಬೇಕು ಅಂತನೂ ಇಲ್ಲ. ಆದ್ರೆ ಈ ಹಾಡನ್ನು ಹೊಗಳೋದವ್ರು ಯಾರು ಕಾಣಿಸ್ತಾ ಇಲ್ಲ. ಸದ್ಯಕ್ಕೆ ಈಗಾಗಲೇ ಹಾಡ್ ಡೌನ್ ಆಗಿದೆ. ಚಿತ್ರತಂಡ ಈ ಹಾಡನ್ನ ಹೊಸ ವರ್ಷನ್ ಅಲ್ಲಿ ಮಾಡಿ ಹಾಕ್ತಿವಿ ಅಂತ ಹೇಳಿದ್ದಾರೆ. ಹಾಗಂತ ಈ ತರ ಸಾಂಗು ಇದೇ ಮೊದಲಿಗೆ ಬರ್ತಾ ಇರೋದು ಅಲ್ಲ. ಇದಕ್ಕಿಂತ ಮುಂಚೆ ಕೂಡ ಕನ್ನಡದಲ್ಲಿ ಸಾಕಷ್ಟು ಸಾಂಗ್ಗಳು ಡಬಲ್ ಮೀನಿಂಗ್ ಅಲ್ಲಿ, ಇಂಡೈರೆಕ್ಟ್ ಮೀನಿಂಗ್ ಅಲ್ಲಿ ಇದೆ. ಅದ್ರ ವಿಷಯ ಏನಪ್ಪಾ ಅಂದ್ರೆ ಒಂದು ತೆಳು ಲೈನ್ ಇರುತ್ತೆ, ಅದು ಇಲ್ಲಿ ದಾಟಿದೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ಈ ಹಿಂದೆ ಕೂಡ ರಾಗಿ ಹೊಲದಾಗೆ ಕಾಲಿಗುಡಿಸಲು ಹಾಡು ಕೇಳಿರ್ಬೋದು, ಅದ್ರಲ್ಲೂ ಕೂಡ ಸಾಕಷ್ಟು ಡಬಲ್ ಮೀನಿಂಗ್ ಇದೆ. ಬಟ್ ಅಲ್ಲಿ ಡಬಲ್ ಮೀನಿಂಗ್ ಅಂತ ಯಾರಿಗೂ ಅನ್ಸಲ್ಲ. ಆ ರೊಮ್ಯಾಂಟಿಕ್ ಸೆನ್ಸ್ ಇಂದ ಆಚೆ ಕೂಡ ಯಾರು ಹೋಗಲ್ಲ. ನನಗ್ ವೈಯಕ್ತಿಕವಾಗಿ ಈ ಸಾಂಗು ಒಂಚೂರು ಇಷ್ಟ ಆಗಿಲ್ಲ. ಸಾಂಗ್ ಕೂಡ ಇಷ್ಟ ಆಗಿಲ್ಲ. ಲಿರಿಕ್ಸ್ ಕೇಳಿದ್ಮೇಲಂತೂ ಬಕ್ವಾಸ್ ಅನಿಸ್ತು. ಬರೇ ಡಬಲ್ ಮೀನಿಂಗ್ ಬಳಸಿ ಟ್ರೆಂಡಿಂಗ್ ಆಗ್ತೀವಿ ಅನ್ನೋ ಕಾಲ ಹೋಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಈ ಹಿಂದಿ ಆಡಿಯನ್ಸ್ ಅವರ ಡಬಲ್ ಸ್ಟ್ಯಾಂಡರ್ಡ್ ನನಗೆ ಇಷ್ಟ ಆಗಿಲ್ಲ. ನಮ್ಮ ಕನ್ನಡದ ಆಡಿಯನ್ಸ್ಗೆ ಈ ಸಾಂಗ್ ಪಕ್ಕಾ ಇಷ್ಟ ಆಗೋದಿಲ್ಲ, ಇಷ್ಟ ಆಗಿರಲ್ಲ ನಂಗೆ ಗೊತ್ತು. ಬಟ್ ಹಿಂದಿ ಆಡಿಯನ್ಸ್ಗೆ ಈ ರೀತಿ ಲಿರಿಕ್ಸ್ಗಳು ಹೊಸ್ತಲ್ಲ. ಹಾಗೆ ಇದಕ್ಕಿಂತ ಕೆಟ್ಟದಾಗಿ ಮಾಡಿರೋಂಥ ವಿಡಿಯೋಗಳು ಕೂಡ ಹೊಸ್ತಲ್ಲ. ಅಲ್ಲೆಲ್ಲೂ ಇಲ್ದಿರೋಂತಹ ಒಂದು ಹೇಟೆಡ್ನೆಸ್ ನಮ್ಮ ಸಿನಿಮಾಗೆ ತೋರಿಸಿರೋದು ನಂಗೆ ಸ್ವಲ್ಪ ಜಾಸ್ತಿನೇ ಬೇಜಾರಾಯ್ತು. ಇದನ್ನ ಬರ್ದೋರು ಹೇಳ್ಬೋದು ನಮ್ಮ ಮನ್ಸಲ್ಲಿ ಇದ್ದಿದ್ದು ಎಣ್ಣೆ ಉಪ್ಪಿನಕಾಯಿ ಮಾತ್ರ ಅಂತ, ಬಟ್ ಅದ್ರ ಸತ್ಯ ಅಲ್ಲ ಅಂತ ಅವರಿಗೂ ಗೊತ್ತಿದೆ. ರಾಗಿ ಹೊಲದಾಗೆ ಕಾಲಿ ಗುಡಿಸಲು ಹಾಡು ಕೇಳಿರ್ಬೋದು, ಅದರಲ್ಲಿರೋಂಥದ್ದು ಡಬಲ್ ಮೀನಿಂಗ್ಗೆ. ಆದ್ರೆ ಅದು ನಮಗೆ ಮನ್ಸಿಗೆ ನಾಟಲ್ಲ, ಯಾಕಂದ್ರೆ ಅಲ್ಲಿ ರೊಮ್ಯಾಂಟಿಕ್ ಫೀಲ್ ಇದೆ. ಹಾಗೆ ಪದಗಳ ಬಳಕೆಯಲ್ಲಿ ಕೂಡ ಸ್ವಲ್ಪ ಹಿಡ್ತಾ ಇದೆ. ನಾನು ಇದನ್ನ ತೀರಾ ಖಂಡನೀಯ ಅಂತಾನೂ ಹೇಳೋದಿಲ್ಲ. ಯಾಕಪ್ಪ ಅಂದ್ರೆ ಇದೇ ಪ್ರೇಮ್ ಅವರು ಬ್ರಹ್ಮ ವಿಷ್ಣು ಶಿವ ಮಹೇಶ್ವರ ಅಂತ ಸಾಂಗ್ ಬರ್ದಿದ್ದಾರೆ, ಬೇಡುವೆನು ವರವನ್ನು ಬರ್ದಿದ್ದಾರೆ, ತಾಯಿ ಬಗ್ಗೆ ಹೊಗಳಿ ಬರ್ದಿದ್ದಾರೆ, ಆರಾಧಿಸ್ಕೊಂಡು ಬರ್ದಿದ್ದಾರೆ, ಪ್ರೀತಿ ಬಗ್ಗೆ ಬರ್ದಿದ್ದಾರೆ, ತುಂಬಾ ಶುದ್ಧವಾಗಿರೋಂತಹ ಕನ್ನಡದಲ್ಲಿ ಬರ್ದಿದ್ದಾರೆ, ರೊಮ್ಯಾಂಟಿಕ್ ಆಗಿ ಬರ್ದಿದ್ದಾರೆ. ಅದೇ ರೀತಿ ಪ್ರೇಮ್ ಬರೀತಿರೋದು ಈ ರೀತಿ ಸಾಂಗು ಇದೇ ಮೊದಲು ಕೂಡ ಅಲ್ಲ. ಮೇಲ್ಕೋಟೆ ಹುಡುಗಿ ಒಬ್ಳು ಅಂತ ಹಾಡು ಬರ್ದಿದ್ದಾಗ ಇದೇ ತರ ಕೇಸ್ ಕೂಡ ಆಗಿತ್ತು, ಅದ್ ನಿಮ್ಗೆಲ್ಲ ನೆನಪು ಕೂಡ ಇರ್ಬೋದು. ಆದ್ರೆ ನಂದೊಂದು ವಿಷಯ ಇದೆ, ರೊಮ್ಯಾಂಟಿಕ್ ಆಗಿ ಲಿರಿಕ್ಸ್ ಬರ್ದ್ಬಿಟ್ಟು ತೆರೆ ಮೇಲೆ ಕೆಟ್ಟ ಕೊಳಕ ವಿಡಿಯೋ ಮಾಡಿ ತೋರಿಸಿದ್ರೆ ಅದು ಈ ಆಡಿಯನ್ಸ್ಗೆಲ್ಲ ಓಕೆನಾ? ಎಷ್ಟು ಸಾಂಗ್ಗಳು ಕೆಟ್ಟದಾಗಿ ಶೂಟ್ ಮಾಡಿಲ್ಲ ಹೇಳಿ ಹಿಂದಿಯಲ್ಲಿ. ಅದು ಹೆಣ್ಮಕ್ಳನ್ನ ಆಬ್ಜೆಕ್ಟಿಫೈ ಮಾಡೋದಲ್ಲ ಅನ್ನೋದಾದ್ರೆ ಲಿರಿಕ್ಸ್ ಅಲ್ಲಿ ಮಾತ್ರ ಬರ್ದಾಗ ಯಾಕೆ ಆಬ್ಜೆಕ್ಟಿಫೈ ಆಯ್ತು? ಹಾಗಂತ ಪ್ರೇಮ್ ಮಾಡಿದ್ ಸರಿ ಅಂತಾನೂ ನಾನು ಹೇಳೋದಿಲ್ಲ. ಅವ್ರು ಮಾಡಿದ್ದು ದೊಡ್ಡ ತಪ್ಪಿದೆ ಇದ್ರೊಳಗೆ. ಹೊಸ ಡೈರೆಕ್ಟರ್ಗಳು, ಹೊಸ ನಿರ್ದೇಶಕರು ಈ ರೀತಿ ಮಾಡಿದ್ರೆ ಒಂದ್ ಸ್ವಲ್ಪ ಒಪ್ಕೊಬೋದೇನೋ. ಅದು ಹೆಣ್ಮಕ್ಳ ಬಗ್ಗೆ ಗೌರವ ಕೊಟ್ಕೊಂಡು ಮಾತಾಡೋಂತವ್ರು ಈ ರೀತಿ ಲಿರಿಕ್ಸ್ ಬರಿಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡ್ಬೋದಿತ್ತು. ಇಲ್ಲ ನೆಗೆಟಿವ್ ಪಬ್ಲಿಸಿಟಿ ಸಿಕ್ಕರೆ ಸಿನಿಮಾಗೆ ಒಂದು ಒಳ್ಳೆ ಗ್ರಿಪ್ ಸಿಗತ್ತೆ ಅನ್ನೋದು ಪ್ರೇಮ್ ಅವ್ರದ್ದು ಏನಾದ್ರು ಸ್ಟ್ರಾಟಜಿನಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು?